ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ನಡೆದಿದೆ. ವಿಸಿ ನಾಲೆಗೆ ಬಿದ್ದಂತಹ ಕಾರು ಓರ್ವ ಮೃತಪಟ್ಟರೆ, ಇಬ್ಬರಿಗಾಗಿ ಶೋಧ ನಡೆದಿದೆ. ಪಾಂಡವಪುರ ತಾಲೂಕು ತಿಪ್ಪನಹಳ್ಳಿಯ ವಿಸಿ ನಾಲೆಯಲ್ಲಿ ಆದಂತಹ ಘಟನೆ ಇದು. ಕಾರ್ನಲ್ಲಿದ್ದಂತ 4 ಪೈಕಿ ಓರ್ವ ಮೃತಪಟ್ಟಿದ್ದಾರೆ, ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನಿಬ್ಬರಿಗಾಗಿ ಹುಡುಕಾಟ ನಡೆದಿದೆ. ಕಾರು ಮಾಲೀಕ ಫಯಾಜ್ ಮೃತಪಟ್ಟಿದ್ದಾರೆ, ನಯಾಜ್ ಪಾರಾಗಿದ್ದಾರೆ. ಅಸ್ಲಂ ಪಾಷಾ, ಪೀರ್ ಖಾನ್ಗಾಗಿ ಶೋಧ ಮುಂದುವರೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಂಡ್ಯದ ವಿಸಿ ನಾಲೆ, ಇಲ್ಲಿ ನಡೆದಂತ ಮತ್ತೊಂದು ದುರಂತ ಇದು. ಈ ನಾಲೆಗೆ ಕಾರೊಂದು ಕಂಟ್ರೋಲ್ ತಪ್ಪಿ ಬಿದ್ದಿದೆ. ಕಾರ್ನಲ್ಲಿದ್ದಂತಹ 4 ಜನರ ಪೈಕಿ ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡೋದಕ್ಕೂ ಹೆಣಗಾಡಿದ್ದಾರೆ. ಈಗ ಇಬ್ಬರಿಗೋಸ್ಕರ ಏನು ಶೋಧ ನಡೀತಾ ಇದೆ, ಅದಕ್ಕೂ ಕೂಡ ಅಲ್ಲಿ ಸಾಕಷ್ಟು ಪರದಾಟ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ, ವಿಸಿ ನಾಲೆಯಲ್ಲಿ ನಡೆದಂತ ಮತ್ತೊಂದು ದುರಂತ. ಕಂಟ್ರೋಲ್ ತಪ್ಪಿ ಕಾರು ಪಲ್ಟಿ ಕೊಡ್ತಿದೆ, ವಿಸಿ ನಾಲೆಗೆ ಬಿದ್ದಿದೆ. ಕಾರ್ನಲ್ಲಿ 4 ಜನ ಇದ್ರು, ಒಬ್ಬನನ್ನ ರಕ್ಷಣೆ ಮಾಡಲಾಗಿದೆ, ಇನ್ನೊಬ್ಬನ ಮೃತದೇಹ ಸಿಕ್ಕಿದೆ. ಇನ್ನು ಇಬ್ಬರಿಗಾಗಿ ಅಲ್ಲಿ ಹುಡುಕಾಟ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ, 4 ಜನ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಕಾರು ಕಂಟ್ರೋಲ್ ತಪ್ಪಿ ಪಲ್ಟಿಯಾಗಿ ಈ ನಾಲೆಗೆ ಬೀಳುತ್ತೆ. ಅಲ್ಲಿದ್ದಂತಹ ಸ್ಥಳೀಯರು ಹರಸಾಹಸ ಪಟ್ಟು ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ತಕ್ಷಣವೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪ್ರಯತ್ನ ನಡೆಸಿದ್ರು. ಒಬ್ಬನ ಮೃತದೇಹ ಪತ್ತೆಯಾಗಿದೆ, ಫಯಾಜ್ ಅಂತ. ಇನ್ನು ಇಬ್ಬರಿಗಾಗಿ ಶೋಧ ನಡೀತಾ ಇದೆ, ಅಸ್ಲಾಂ ಪಾಷಾ ಮತ್ತು ಪೀರ್ ಖಾನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಕಾರ್ನಲ್ಲಿ ಒಟ್ಟು 4 ಜನ ಇದ್ರು, 4 ಜನರಲ್ಲಿ ಒಬ್ಬನ ರಕ್ಷಣೆ ಆಗಿದೆ, ಒಬ್ಬ ಮೃತಪಟ್ಟಿದ್ದಾನೆ. ಇನ್ನಿಬ್ಬರಿಗಾಗಿ ಹುಡುಕಾಟ ಯಾವ ತರ ನಡೀತಾ ಇದೆ ಈಗ ಅಲ್ಲಿ? ಶ್ವೇತಾ, ವಿಸಿ ನಾಲೆಗೆ ಮಂಡ್ಯ ತಾಲೂಕಿನ ಮಾಚಹಳ್ಳಿ ಬಳಿ ಕಾರು ಪಲ್ಟಿಯಾಗಿ ಓರ್ವ ಮೃತಪಟ್ಟಿದ್ದ, ಆತರ ಮೃತದೇಹ ಕೂಡ ಸಿಕ್ಕಿದೆ. ಸ್ಥಳೀಯರು ಕೂಡ ಓರ್ವನನ್ನ ರಕ್ಷಣೆ ಮಾಡಿದ್ರು. ಅಂದ್ರೆ ರಕ್ಷಣೆ ಆದಂತವ್ರು ಕೊಟ್ಟಂತ ಮಾಹಿತಿ, ಕಾರ್ನಲ್ಲಿ ನಾವು 4 ಜನ ಇದ್ವಿ, ಕಾಳೆನಹಳ್ಳಿ ಎನ್ನುವಂತ ಊರಿಗೆ ಕೆಲಸದ ಮೇಲೆ ತೆರಳುತ್ತಾ ಇದ್ವಿ. ಅಲ್ಲಿಂದ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಕಾರು ಕಂಟ್ರೋಲ್ಗೆ ಸಿಗದೆ ವಿಸಿ ನಾಲೆಗೆ ಬೀಳ್ತು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು. ಸದ್ಯ ಓರ್ವನ ಮೃತದೇಹ ಸಿಕ್ಕಿರ್ತಕ್ಕಂಥದ್ದು. ಇನ್ ಮತ್ತೋರ್ವನನ್ನ ನಯಾಜ್ ಅನ್ನುವಂಥವ್ರನ್ನ ಸ್ಥಳೀಯರು ಒಂದು ರಕ್ಷಣೆ ಕೂಡ ಮಾಡಿದ್ರು. ಈಗ ಕಾರ್ನಲ್ಲಿದ್ದಂಥವ್ರು ಅಸ್ಲಾಂ ಪಾಷಾ ಮತ್ತೆ ಪೀರ್ ಖಾನ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಕಾರು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ಕ್ರೇನ್ ನ ಮೂಲಕ ಈಗ ಕಾರ್ನ ಮೇಲೆತ್ತುವಂತಹ ಕಾರ್ಯಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಸದ್ಯ ನುರಿತ ಈಜುಗಾರರು ಎಲ್ಲರೂ ಕೂಡ ನಾಲೆಗೆ ಇಳಿದು ಕಾರನ್ನ ಮೇಲೆತ್ತುವಂಥದ್ದು ಮತ್ತೆ ಏನ್ ನಾಪತ್ತೆ ಆಗಿದ್ದಾರೆ ಅಸ್ಲಾಂ ಪಾಷಾ ಮತ್ತೆ ಪೀರ್ ಖಾನ್, ಅವ್ರಿಗಾಗಿ ಹುಡುಕಾಟವನ್ನು ಕೂಡ ಈಗಾಗಲೇ ನಡೆಸೋದಕ್ಕೆ ಕೆಲಸವನ್ನು ಕೂಡ ಆರಂಭ ಕೂಡ ಮಾಡಿರ್ತಕ್ಕಂಥದ್ದು. ಗಾಯಾಳು ನಯಾಜ್ಗೆ ಈಗಾಗಲೇ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ವಿಸಿ ನಾಲೆಯಲ್ಲಿ ನೀರಿನ ರಭಸ ಜೋರಾಗಿರೋದ್ರಿಂದ ಸ್ವಲ್ಪ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹಿರಿಯ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ KRS ಜಲಾಶಯದಿಂದ ನೀರನ್ನ ಹೊರಹರಿವನ್ನ ಈಗಾಗಲೇ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಸಂಜೆಯ ವೇಳೆಗೆ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ, ಆನಂತರದಲ್ಲಿ ಕಾರ್ಯಾಚರಣೆ ಕೂಡ ಸುಲಭ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಇತ್ತು. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನುರಿತ ಈಜುಗಾರರು ಎಲ್ಲರೂ ಕೂಡ ನೀರಿಗೆ ಇಳಿದು ಕಾರನ್ನ ಹುಡುಕುವಂತ ಪ್ರಯತ್ನವನ್ನ ಮತ್ತೆ ನಾಪತ್ತೆಯಾದವರನ್ನ ಹುಡುಕುವಂತ ಪ್ರಯತ್ನಗಳು ಕೂಡ ಆರಂಭಿಸಿದ್ದಾರೆ. ಹಗ್ಗದ ಸಹಾಯದ ಮೂಲಕ ಈಗಾಗಲೇ ಶೋಧ ಕಾರ್ಯ ಮುಂದುವರಿತಾ ಇದೆ. ಅಂದ್ರೆ ಎರಡೂ ದಡಕ್ಕೂ ಕೂಡ ಹಗ್ಗವನ್ನ ಕಟ್ಟಿ ಒಂದಿಬ್ರು 3-4 ಜನ ಒಂದು ನುರಿತ ಈಜುಗಾರರುಗಳು ನೀರಿಗೆ ಇಳಿದಿರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ನೀರಿನ ರಭಸ ಇರೋದ್ರಿಂದ ಅವರು ಕೂಡ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹಗ್ಗದ ಸಹಾಯದಿಂದ ಅವರು ಒಂದು ಕಾರನ್ನ ಹುಡುಕುವಂತಹ ಪರಿಸ್ಥಿತಿ ಇರೋದ್ರಿಂದ ಆ ನೀರಿನಲ್ಲಿ ಒಂದ್ ಕಡೆ ನಿಲ್ಲಕ್ಕಾಗದಿರುವಂತಹ ಪರಿಸ್ಥಿತಿ, ನೀರಿನ ರಭಸದ ಕಾರಣದಿಂದಾಗಿ ಈಗ ಒಂದಷ್ಟು ಕಾರ್ಯಾಚರಣೆಗೆ ಅಡ್ಡಿ ಆಗುವಂತಹ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಸದ್ಯ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿ ನಾಪತ್ತೆಯಾದವ್ರಿಗೆ ಮತ್ತೆ ಆ ಕಾರ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಸಿ ನಾಲೆಯಲ್ಲಿ ದುರಂತಗಳಾಗ್ತಾ ಇದ್ರು, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ವಾ, ಹೇಗೆ ಅಂತ ಇದು? ಶ್ವೇತಾ, ಕಳೆದ 5-6 ವರ್ಷಗಳಲ್ಲಿ ಸಾಕಷ್ಟು ದುರಂತಗಳಲ್ಲಿ ನಡೆದಿದೆ. 10
ಸಾವುಗಳಾಗಿದೆ. ಪ್ರತಿ ಬಾರಿ ಕೂಡ ದುರಂತ ನಡೆದಾಗ್ಲೂ ಕೂಡ ಇಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗುತ್ತೆ, ಅವರ ನಿರ್ಲಕ್ಷ್ಯದ ವಿರುದ್ಧ ಮಾತನಾಡಲಾಗುತ್ತೆ. ಕಳೆದ ವರ್ಷವೂ ಕೂಡ ಇದೇ ವಿಸಿ ನಾಲೆಯಲ್ಲಿ ಅಂದ್ರೆ ಇವತ್ತು ನಡೆದಿರ್ತಕ್ಕಂತಹ ಘಟನೆ ಏನಿದೆ ಅದರ ಕೂಗಳತೆ ದೂರದಲ್ಲೇ ಒಂದು ಕಾರು ಬಿದ್ದು ಓರ್ವನ ಸಾವು ಕೂಡ ಆಗಿತ್ತು. ಆಗ್ಲೇ ಜಿಲ್ಲಾಡಳಿತ ಕೂಡ ಅದಷ್ಟು ಎಚ್ಚೆತ್ತುಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡಿತ್ತು. ಎಲ್ಲೆಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಅಂದ್ರೆ ಏನ್ ಮಂಡ್ಯ ಜಿಲ್ಲೆಯಲ್ಲಿ ಒಂದು 560 ಕಿಲೋಮೀಟರ್ ವಿಸಿ ನಾಲೆ ಹಾದು ಹೋಗುತ್ತೆ. ಆ ವಿಸಿ ನಾಲೆಯ ಬಳಿ ಎಲ್ಲ ಎಲ್ಲೆಲ್ಲಿ ಆಕ್ಸಿಡೆಂಟ್ ಸ್ಪಾಟ್ಗಳಿದೆ ಅದೆಲ್ಲವನ್ನು ಕೂಡ ಗುರುತಿಸಿ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು, ತಡೆಗೊಳ್ಳೋದನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಟೆಕ್ನಿಕಲ್ ಕಮಿಟಿಯನ್ನು ಕೂಡ ಮಾಡಲಾಗಿತ್ತು. ಆದಾಗ್ಯೂ ಕೂಡ ಈಗ ಇಲ್ಲಿ ವಿಸಿ ನಾಲೆ ಬಳಿಯ ಒಂದು ದುರಂತ ನಡೆದಿರ್ತಕ್ಕಂಥದ್ದು, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಮತ್ತೊಮ್ಮೆ ಎತ್ತಿಡ್ತಾ ಇರ್ತಕ್ಕಂಥದ್ದು. ಅದೇ ಕಾರಣಕ್ಕೆ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.